ಅಖಂಡ ಕರ್ನಾಟಕ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯವನ್ನು ಬರಗಾಲ ಪ್ರದೇಶವನ್ನು ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಪರಿಹಾರ ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಕೃಷಿಗಾಗಿ ಸಾಲ ಮಾಡಿದ ರೈತರ ಸಾಲ ಮನ್ನಾ ಮಾಡಲು ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ಬರಗಾಲ ಘೋಷಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ 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 ಅಯ್ಯಯ್ಯೋ. ರೈತರ ಸಾಲ ಮನ್ನಾ ಮಾಡದೆ ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಬರಗಾಲ ಪ್ರದೇಶವನ್ನು ಸರ್ಕಾರಕ್ಕೆ ಮನವರಿಕೆ ಇದ್ದರೆ ಬರ ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಪರಿಹಾರಕ್ಕೆ ಮುಂದಾಗದ ರಾಜ್ಯ ಸರ್ಕಾರಕ್ಕೆ. ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿ ರೈತರನ್ನ ಕಿತ್ತು ತಿಂತಾ ಇದೆ. ಕಳೆದ ವರ್ಷನೂ ಕೂಡ ವಿಪರೀತ ಮಳೆಯಾಗಿ ಬೆಳೆದಂತ ಬೆಳೆ ಎಲ್ಲ ನೀರಲ್ಲಿ ಕೊಳೆತು ಹಾಳಾಗೋಯ್ತು. ಅದೊಂದು ರೀತಿ ರೈತರು ಸಂಕಷ್ಟ ಸಿಲುಕಿದ್ರು ಆರ್ಥಿಕವಾಗಿ. ಆದ್ರೆ ಈ ವರ್ಷ ಆದ್ರೂ ಕೂಡ ಏನೋ ಸಕಾಲಕ್ಕೆ ಮಳೆ ಆಗ್ತದ, ಬೆಳೆ ಬಂದ ಸ್ವಲ್ಪ ನಮ್ಗ ಕೈಯ ದುಡ್ಡು ಆಗ್ತದ ಅಂತೇಳಿ ರೈತರು ಆಶಾಭಾವನೆ ಇಟ್ಕೊಂಡ್ ಕೂತಿದ್ರು. ಈ ಸಲ ಕೂಡ ಹೊಟ್ಟೆ ಮಳೆ ಇಲ್ಲ, ಅಲ್ಪ ಸ್ವಲ್ಪ ಬಿತ್ತಿದ ಬೆಳೆ ಎಲ್ಲ ಕಮ್ಮಿ ಇರೋದು. ಇನ್ನು ಬಿತ್ತಬೇಕಂತಂದ್ರ ಅವಕಾಶ ಇಲ್ಲ ಈಗ. ಮತ್ ಇಂಥ ಪರಿಸ್ಥಿತಿ ಒಳಗ ರಾಜ್ಯ ಸರ್ಕಾರ ಬರಗಾಲದ ಘೋಷಣೆ ಮಾಡಕ್ ತಯಾರಿಲ್ಲ. ಒಂದೊಂದು ಬಿಡಿಗಾಸ ಪರಿಹಾರ ಇಲ್ಲ, ಸಾಲ ಮನ್ನಾ ಇಲ್ಲ. ಮುಖ್ಯಮಂತ್ರಿ ಅವರು ಮೊನ್ನೆ ಏನ್ ಹೇಳಿದ್ರು, ಇಲ್ಲ ರಾಜ್ಯಾದ್ಯಂತ ಭೀಕರ ಬರಗಾಲ ಐತಿ, ಶೀಘ್ರದಲ್ಲಿ ನಾವು 15 ದಿವಸ ಒಳಗಾಗಿ ವರದಿ ತರಿಸೋತಾರತ ಕೇಂದ್ರ ಸರ್ಕಾರ ಕಳಿಸ್ತಾ ಇರತ್ತ. 15 ದಿನ ಯಾಕೆ ಬೇಕು ಇದಕ್ಕ? ತಾವ್ ಹೇಳ್ಯಾರ ಬರಗಾಲ ಅನ್ನೋದು ಸಾಬೀತಾಗ್ಯದ, ಗೊತ್ತ ತಮಗೂ ಅವರು ಅರಿವು ಬಂದದ. ಬಟ್ ಘೋಷಣೆ ಮಾಡ್ಬೇಕು, ಬರಗಾಲದ ಘೋಷಣೆ ಮಾಡ್ಬೇಕು. ಬಟ್ 15 ವರದಿ ಯಾಕೆ ತರ್ಸೋಕು? ವರದಿ ತರ್ಸೋ ಅಂದ್ರೆ ಇನ್ನ ಅನುಮಾನ ಐತೆ ಅನ್ನಂಗ ಆಯ್ತು ಇವ್ರಿಗೆ, ಬರಗಾಲ ಐತಿಲ್ಲ ರಾಜ್ಯದಾಗ ಅಂತೇಳಿ. ಸಣ್ಣ ಒಬ್ಬ 15 ಅರ್ಥ ಆಕದ್ರಿ ಬರಗಾಲ ಐತಿಲ್ಲ ಅನ್ನೋದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 15 ದಿವಸ ಇವ್ರು ವರದಿ ತರಿಸೋತಾರ ಅಂದ್ರೆ ಅರ್ಥ ಏನಿದು? ಕೇಂದ್ರ ಸರ್ಕಾರ ಕಳಿಸ್ತಾ ಇರ್ತ. ಮೊದಲ ನಿಮ್ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡ್ರಿ, ನಿಮಗೆ ಎಷ್ಟು ಶಕ್ತಿ ಇದೋ ಪರಿಹಾರ ಕೊಡ್ರಿ, ಸಾಲ ಮನ್ನಾ ಮಾಡುವಂತ ಕೆಲಸ ಮಾಡಿ ನಂತರ ಮುಂದೆ ಕೇಂದ್ರ ಸರ್ಕಾರಕ್ಕೆ ನೀವು ಕಿವಿಣ್ರಿ. ನಮ್ ರಾಜ್ಯ ಸರ್ಕಾರಕ್ಕೆ ತಾಕತ್ತಿತ್ತು, ಅದ್ ನಾವು ಮಾಡಿದೇವೆ. ಇನ್ನು ಮುಂದಿನ ಹೆಚ್ಚಿನ ನೀವು ಮಾಡತ್ತೀವಿ ಕನ್ಸರ್ ಕಿವಿಂಡಿ ಕೆಲಸ ಮಾಡ್ರಿ ಕೇಂದ್ರ ಸರ್ಕಾರದ್ದು. ಅದನ್ನ ಬಿಟ್ಟು ನಾವು ಬರೇ 15 ದಿವಸ ತನಕ ಕಳಿಸ್ತೇವೆ, ಪರಿಶೀಲನೆ ಮಾಡ್ತೇವೆ. ಏನ್ ಅರ್ಥ ಇದು? ಪರಿಶೀಲನೆ ಮಾಡ್ಕೊತೇವ್ರ ಅಂತ ರೈತರು ಸತ್ತು ಹೋಗ್ತಾರ. ಆ ಕಾರಣಕ್ಕ ಶೀಘ್ರದಲ್ಲಿ ಬರಗಾಲದ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು. ಒಂದ್ ವೇಳೆ ಮಾಡದೇ ಇದ್ರೆ ನಾವು ಎಲ್ಲಾ ರೈತ ಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಅರಿವು ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ, ಈ ವರ್ಷ ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಬರಗಾಲ ಬಿದ್ದೈತಿ. ಈ ವರ್ಷ ಮಹಾರಾಷ್ಟ್ರ ಭಾಗದಲ್ಲಿ ಅತ್ಯಂತ ಉತ್ತಮ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಸಂಪೂರ್ಣ ಈಗ ಭರ್ತಿಯಾಗೈತಿ. ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಅದಕ್ಕೆ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮ ತಗೋಬೇಕು. ಯಾಕ ಪ್ರತಿ ವರ್ಷ ನಾವು ನೋಡ್ತಾ ಬರ್ತಾ ಇದ್ದೇವೆ, ಯಾವಾಗಲೂ ಅದನ್ನ ತುಂಬಿದ್ರು ತುಂಬಾ ಭರ್ತಿ ಆದ್ರೂ ಕೂಡ 2-3 ತಿಂಗಳ ವಿಳಂಬವಾಗಿ ಲಾಸ್ಟಿಗೆ ಬಂದು ಬೇಕು ಬೇಡ ಮಾಡುವಂತದ್ದು ನಾವು ನೋಡ್ತಾ ಬಂದಿದ್ದೀವಿ. ಅವರು ಹೆಚ್ಚೆಚ್ಚ ದಕ್ಷಿಣ ಕರ್ನಾಟಕದಲ್ಲಿರುವಂತ ಕಾವೇರಿ ಡ್ಯಾಮಿಗೆ ಮಹತ್ವ ಕೊಟ್ಟಿಟ್ಟು ಆಲಮಟ್ಟಿಗೆ ಕೊಡುವುದಿಲ್ಲ. ಆದ ಕಾರಣ ಈ ಸಲ ಆದ್ರೂ ಶೀಘ್ರದಲ್ಲಿ, ಯಾಕಂದ್ರೆ ಬರಗಾಲ ರೈತರು ಸಂಕಷ್ಟದಲ್ಲಿದ್ದಾರೆ. ಖುಷಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಭರ್ತಿಯಾಗೈತಿ. ಅದಕ್ಕೆ ಸರ್ಕಾರ ಶೀಘ್ರದಲ್ಲಿ ಬಂದು ಅದನ್ನ ಬಾಗಿನ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಅಖಂಡ ಕರ್ನಾಟಕ ಎರಡೂ ಸಂಘಟನೆದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಒಂದ್ ವೇಳೆ ಮಾಡದೇ ಇದ್ರ ಎಲ್ಲಾ ಸಂಘಟನೆದವರು ಕೂಡಿಸಿಕೊಂಡು ನಾವೇ ಆ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಾದೇವಪ್ಪ ತೇಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರು. ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಭಾಗದಲ್ಲಿ ಮಳೆನೇ ಇಲ್ಲ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬಹುತೇಕ ಕರ್ನಾಟಕದಲ್ಲಿನೇ ಮಳೆ ಇಲ್ಲದ ಭೀಕರ ಬರಗಾಲ ವರ್ಷದ. ಈ ಮೊದಲು ಆಲಮಟ್ಟಿ ಜಲಾಶಯದಲ್ಲಿ ನೀರೇ ಇರಲಿಲ್ಲ, ಕೇವಲ 20 TMC ಇತ್ತು. 17 TMC ನೀರನ್ನ ಹೊರತುಪಡಿಸಿದ್ರೆ 3 TMC ಬಳಕೆಗಿತ್ತು. ಅದು ಕುಡಿಲಿಕ್ಕೂ ಕೂಡ ಒಂದು ಪರಿಸ್ಥಿತಿ ಗಂಭೀರ ಆತ ತಿಳ್ಕೊಂಡು ಯಾರು ನಾವು ಬೆಳೆಗಳ ನೀರು ಕೇಳಿರಲಿಲ್ಲ. ಸುದೈವಶಾತ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದು ಈ ಸಂಪೂರ್ಣ ಜಲಾಶಯ ಭರ್ತಿಯಾಗ್ಯದ. ಈ ಭರ್ತಿ ಹತ್ತು ಸಾಗಿದ್ರು ಕೂಡ
ಇನ್ನೂ ಸರ್ಕಾರ ಬಾಗಿ ನರ್ಸಲಿಕ್ಕೆ ಮುಂದಾಗಿಲ್ಲ. ಪ್ರತಿ ವರ್ಷನೂ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೋರಾಟ ಮಾಡಿ ಬೀದಿಗಳು ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರ ಎಚ್ಚೆತ್ಕೊಂಡು ಆಲ್ಮಟ್ಟಿಗೆ ಬಂದು ಅದು ಕಾಟಾಚಾರಕ್ಕೆ ಬಾಗಿನ ಅರ್ಪಿಸಿ ಹೋಗುವಂತದ್ದು ಇವರು ಒಂದು ಚಾಳಿ ಇಟ್ಕೊಂಡು ಹೊಂಟಾರ. ಅದೇ ಇವತ್ತ KRS ಭರ್ತಿ ಆದ ಮರುದಿವಸನೇ ಇವ್ರು ಬಾಗಿನ ಅರ್ಪಿಸಕ್ ಬರ್ತಾರ. ಅಂದ್ರೆ ಅಲ್ಲಿ ಎದಿ ಮೇಲೆ ಹಿಂಗಿಡು ಕೇಳೋರದ ಆ ಭಾಗದಾಗ. ನಮ್ಮಲ್ಲಿ ಯಾರು ಕೇಳೋಂತ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಶಾಸಕರು ಕೂಡ ಅವರೇ ಅದಾರ. ಯಾರಿಗೂ ಎಲ್ಲ ನರಸತ್ತ ಶಾಸಕರು ಅದಾರ ನಮ್ಮಲ್ಲೆಲ್ಲ, ಯಾರು ಕೇಳೋರಿಲ್ಲ. ಆ ಕಾರಣಕ್ಕಾಗಿ ಇವರು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸೋದು ಮತ್ತು ಮಲದಾಯ ಧೋರಣೆ ಮಾಡ್ಕೋತೆ ಹೊಂಟಾರ ಯಾವಾಗಲೂ. ಈಗಲಾದ್ರೂ ಎಚ್ಚೆತ್ತುಕೊಂಡು ತಕ್ಷಣ ಆಲ್ಮಟ್ಟಿಗೆ ಆಗಮಿಸಿ ಬಾಗಿನಪ್ಸುವಂತ ಕೆಲಸ ಮಾಡಬೇಕು. ಗಂಗಾರತಿ ಮಾದರಿಯಲ್ಲಿನೇ ಆಲ್ಮಟ್ಟಿಗೆ ಮಾಡತ್ತ ಹಿಂದಿನ ಕೂಡ ಒತ್ತಾಯ ಮಾಡ್ಯವು. ಕಾವೇರಿ ಆರತಿ ಸರ್ಕಾರಿಗೆ ತೀರ್ಮಾನ ತಗೊಂಡಾರ. ನಮ್ಮಲ್ಲಿನೂ ಕೂಡ ಅದೇ ಮಾದರಿಯಲ್ಲಿ ಮಾಡ್ರ ತಿಳ್ಕೊಂಡು ನಾವು ಸಾಕಷ್ಟು ಸಲ ಒತ್ತಾಯ ಮಾಡಿದ್ರು ಕೂಡ ಅದ್ರ ಬಗ್ಗೆ ಇವ್ರು ಕ್ಯಾರ್ ಏನಾಗ್ತಾ ಇರಲಿಲ್ಲ. ಅಂದ್ರೆ ಒಟ್ಟಾರೆ ನಮ್ಮ ವಿಜಯ ಪೂಜೆಯಲ್ಲಿ ಅಂತಂದ್ರೆ ಸಂಪೂರ್ಣ ಕಡೆಗಣನೆ. ಯಾಕೋ ನಮ್ಗೆ ಅರ್ಥ ಆಗೋಲ್ಲ. ಅದಕ್ಕಾಗಿ ಪದೇ ಪದೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡತ್ತೆ ಕೂಗ್ ಕೇಳಿ ಬರತ್ತದ. ಅದನ್ನ ಹಂಗ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮದು. ಕರ್ನಾಟಕ ಏಕೀಕರಣ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಕರ್ನಾಟಕ ಒಂದು ಮಾಡ್ಯಾರ. ಈ ರೀತಿ ಮಲ್ತಾ ಧೋರಣೆ ಮಾಡೋದ್ರಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡೋದ್ ತಿಳ್ಕೊಂಡು ಹೋರಾಟಗಳು ಚಾಲು ಆಗ್ತಾವ ಇನ್ನು ಮುಂದೆ. ಹಂಗ ಆಗ್ಲಾರ್ದೇನೆ ಅಖಂಡ ಕರ್ನಾಟಕ ಇರ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಅದ. ಮತ್ತಿಲ್ಲ ಪ್ರತ್ಯೇಕ ರಾಜ್ಯನೇ ಮಾಡ್ಕೊಳಕ ನೀವು ನಮ್ಮ ಅನುವು ಮಾಡಿಕೊಡಿದ್ರೆ ಅದಕ್ಕೂ ನಾವು ಸಿದ್ಧರಿದೆ ಹೋರಾಟಕ್ಕೆ. ಅದಕ್ಕೆ ಅವಕಾಶ ಮಾಡಿಕೊಡದೇನೆ ತಕ್ಷಣ ಆಲ್ಮಟ್ಟಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಯವರು ಗಂಗಾರತಿಯ ಮಾದರಿಯಲ್ಲಿನೇ ಕೃಷ್ಣಾರತಿ ಮಾಡಬೇಕು, ಬಾಗಿ ನಡ್ಸುವಂತ ಕೆಲಸ ಮಾಡೋದಕ್ಕ ಒಂದು ಪುಣ್ಯ ಕೆಲಸ ಇದು. ಅದನ್ನು ಕೆಲಸ ಮಾಡುವಂತದ್ದು ಮಾಡ್ರಿ. ಒಂದು ವೇಳೆ ಸರ್ಕಾರ ತಕ್ಷಣ ಬಾಗಿನರ್ಪಣೆಗೆ ಮುಂದಾಗದೇ ಇದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಒಗ್ಗೂಡಿ ನಾವೇ ಬಾಜಾ ಭಜಂತ್ರಿ ಆರತಿ ತಗೊಂಡು ನಾವು ಗಂಗಾರತಿ ಮಾಡುವಂತ ಕೆಲಸ ಮಾಡ್ತೇವೆ, ಬಾಗಿ ನಡ್ಸೋ ಕೆಲಸ ಮಾಡ್ಬೇಕಾಗ್ತೇವೆ ಎಚ್ಚರಿಕೆ ಕೊಡ್ತಾರೆ. ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಈ ಆಷಾಢದಲ್ಲಿ ಶುಭ ಲಾಭಗಳೊಂದಿಗೆ ನಿಮ್ಮ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಿ. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 30% ವರೆಗೆ ರಿಯಾಯಿತಿ ಮತ್ತು ವಜ್ರಾಭರಣಗಳ ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ ಪಡೆಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ.